ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಗರಕ್ಕೆ ಉಮೇಶ್ ಮರೆಗೊಂಡ ಪಾರ್ಥಿವ ಶರೀರ ಆಗಮನ. ಜಮ್ಮು ಕಾಶ್ಮೀರ ನಗರದಲ್ಲಿ ಸೇನಾ ವಾಹನ ಪಲ್ಟಿಯಾಗಿ ಹುತಾತ್ಮಗೊಂಡ ಉಮೇಶ್ ಮರೆಗೊಂಡ ಮಹಾಲಿಂಗಪುರ. ಉಮೇಶ್ ಯೋಧನ ಪಾರ್ಥಿವ ಶರೀರ ಬಂದು ತಲುಪಿದೆ. ಉಮೇಶ್ ಮರೆಗೊಂಡ ಅವರ ಮನೆಯ ಮುಂದೆ ಪಾರ್ಥಿವ ಶರೀರದ ದರ್ಶನವನ್ನ ಕಲ್ಪಿಸಲಾಗಿದೆ. ಹುತಾತ್ಮ ಯೋಧ ಉಮೇಶ್ ಪಾರ್ಥಿವ ಶರೀರ ನೋಡಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ವಲ್ಪ ಮಹಾಲಿಂಗಪುರದಲ್ಲಿ ವೀರ ಯೋಧ ಉಮೇಶ್ ಮರೆಗೊಂಡವರ ನಿಧನ ಮೊನ್ನೆಯ ದಿನ ಆಗಿದ್ದು, ಈಗಾಗಲೇ ಈ ಮಹಾಲಿಂಗಪುರಕ್ಕೆ ಬರ್ತಾಯಿದ್ದು ಇಲ್ಲಿ ಸಾಕಷ್ಟು ಜನ, ಊರಿನ ಸಮಸ್ತ ಜನರು ಕೂಡ ಈ ಒಂದು ದುರ್ಘಟನೆಯನ್ನು ನೆನೆಸ್ಕೊಂಡು ಸಾಕಷ್ಟು ದುಃಖ ತಪ್ತರಾಗ್ಯಾರ. ಇಲ್ಲಿ ಊರಿನ ಸಮಸ್ತ ಜನರು ಕೂಡ ಸಾಕಷ್ಟು ದುಃಖ ತಪ್ತರಾಗ್ಯಾರ. ಅವರು ಸೇವೆಯಲ್ಲಿ ತೊಡಗಿಕೊಂಡು 6 ವರ್ಷ 6 ತಿಂಗಳಾಯಿತು, ಮದುವೆಯಾಗಿ 3 ವರ್ಷ ಆಯಿತು. ಈಗ ಈ ಒಂದು ದುರ್ಮರಣ ಅವ್ರ ಮನೆಯವರಿಗಿರ್ಬೋದು, ಆಮೇಲೆ ಇಲ್ಲಿನ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಕೂಡ ಭಾಳಷ್ಟು ದುಃಖವನ್ನು ತಂದೈತಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಕೂಡ ರಾಜ್ಯದ ಜನಸಾಮಾನ್ಯರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಕೂಡ ಶಾಂತಿಯನ್ನು ಕೋರ್ತೇವೆ. ಇನ್ನು ಮಹಾಲಿಂಗಪುರ ನಗರದಲ್ಲಿ ಮೌನದ ಛಾಯೆ ಆವರಿಸಿದ್ದು, ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.